ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ರು ಕೂಡ ನಾ ಬಂದವರೇ ಬರ್ತಾ ಇದೀವಿ ಅಂತ ಹೇಳಿ ಯಾರು ಅನ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಫೀಲ್ ಆಗುತ್ತೆ, ಏನಪ್ಪಾ ನಮ್ ಸಂಸ್ಥೆಯಲ್ಲಿ ಅಣ್ಣ ತಮ್ಮದಿರೆಲ್ಲ ತುಂಬಾ ಜನ ಕೆಲಸ ಮಾಡಿದ್ರು, ಆದ್ರೆ ನಾವೇ ಬರ್ತಾ ಇದೀವಿ, ಬಂದವರೇ ಬರ್ತಾ ಇದೀವಿ ಅಂತ ಅನ್ಕೋಬೇಡಿ. ಯಾಕೆ ಅಂತ ಹೇಳಿ ಅವ್ರಿಗೆಲ್ಲ ಚೆನ್ನಾಗಿ ಭಗವಂತ ಎಲ್ಲಾ ರೀತಿಲೂ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟಿರ್ಬೋದು. ಹಸಿವಿದ್ದವನೇ ಊಟ ಬೇಕು ಅಂತ ಬರೋದು, ಹಸಿವಿದ್ದ ಇಲ್ದವನ್ ಯಾವ ಬರಲ್ಲ. ಯಾರು ಹಸಿದ್ದವನು ಕೂಡ ನನ್ನ ದುಡಿಮೆಯ ಫಲವನ್ನ ಯಾಕೆ ಬಿಡ್ಬೇಕು, ನಾನು 16 ವರ್ಷ ಸಂಸ್ಥೆಗಳಲ್ಲಿ ಕೈಗಾರಿಕೆಗಳಲ್ಲಿ ದುಡಿದೀನಿ, ನಮ್ಮ ಬೆವರಿನ ಫಲವನ್ನ ಯಾಕೆ ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಧೈರ್ಯ ಮಾಡಿ ಬರ್ತಾರೆ ಬಂಧುಗಳೇ. ನಾನು ಅದೇ ರೀತಿ ನೋಡಿ ನಿಮ್ಗೆಲ್ಲ ನೆರವಾಗ್ಲಿ ಅಂತೇಳಿ ನೋಡಿ, ಇತರರ ಬಗ್ಗೆ ಚಿಂತನೆ ಮಾಡುವುದೇ ಧರ್ಮ, ಅದು ಕೆಲವರಿಗೆ ಮಾತ್ರ. ಆ ಧರ್ಮ ಎಲ್ಲ ನಶಿಸಿ ಹೋಗ್ತಾ ಇರೋ ಕಾರಣ ಇವತ್ತು ನೀವು ನೋಡಬಹುದು, ಸಾಕಷ್ಟು ಜನ ಮಕ್ಕಳಿಗೆ ಈಗ ಲಂಡನ್, ಜಪಾನ್, ಜರ್ಮನ್ ಅಂತ ಹೇಳಿ ಎಜುಕೇಶನ್ ಕೊಟ್ಟು ಕಳ್ಸಿಬಿಡ್ತಾರೆ, ಅವ್ರಲ್ಲೇ ಇವ್ರಿಲ್ಲೇ. ಆದ್ರೆ ವ್ಯವಸ್ಥೆ ಏನಾಗ್ತಾ ಇದೆ ಸಮಾಜದಲ್ಲಿ, ಸೈನ್ಸ್ ಬದಲಾವಣೆ ಆದಂಗೆಲ್ಲ, ವಿಜ್ಞಾನ ಬದಲಾವಣೆ ಆದಂಗೆಲ್ಲ ಬದಲಾವಣೆ ಆಗ್ತಾ ಇದೆ, ಏನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮತ್ತಿನ ಪಡೆಯೋವರೆಗೂ ನಾವು ಹೋರಾಟ ಮಾಡ್ಬೇಕು ಅನ್ನೋದು ಮಾತ್ರ ಇರ್ಬೇಕು. ಯಾಕೆಂದ್ರೆ ನೋಡಿ, ಇಲ್ಲಿ ನಾವು ನೀವೆಲ್ಲ ಏನು ಓಟ್ ಹಾಕಿ ಪಾರ್ಲಿಮೆಂಟ್ ಸದಸ್ಯರನ್ನ ಆಯ್ಕೆ ಮಾಡಿ ಕಳ್ಸಿದೀವಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವು ಆಯ್ಕೆ ಮಾಡಿ ಕಳ್ಸಿಲ್ಲ. ಆದ್ರೆ ಅವ್ರ ಮುಂದೆ ನಮ್ಮ ಹಿತವನ್ನು ಕೂಡ ಅವ್ರು ಕಾಪಾಡ್ತಾರೆ, ಪಾರ್ಲಿಮೆಂಟ್ ನಲ್ಲಿ ಟೇಬಲ್ ಕೂಟಿ ಮಾತಾಡ್ತಾರೆ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಪಾರ್ಲಿಮೆಂಟ್ ಸದಸ್ಯರನ್ನ ಆಯ್ಕೆ ಮಾಡಿದೀವಿ. ಇವಾಗ್ಲೂ ಕೂಡ ಒಂದೊಂದು ರಾಜ್ಯಕ್ಕೆ ಈಗೇನು 28, ಕರ್ನಾಟಕದಲ್ಲಿ 28 ಸಂಸತ್ ಸದಸ್ಯರಿದ್ರೆ, ಅದೇ ಉತ್ತರ ಪ್ರದೇಶದಲ್ಲಿ ಸುಮಾರು 80ಕ್ಕೆ 40 ಪಾರ್ಲಿಮೆಂಟ್ ಸದಸ್ಯರನ್ನ ಜಾಸ್ತಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ 12 ಜನ, ಹೀಗೆ ದೇಶದಲ್ಲಿ ಒಟ್ಟು 810 ಪಾರ್ಲಿಮೆಂಟ್ ಸದಸ್ಯರು ಮುಂದೆ ಬರ್ತಾರೆ. ಅದರಲ್ಲಿ ನಮ್ಗೆ ನಿಮ್ಗೆ ತಿಳಿದಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಯಾರು ಇರ್ತಾರೆ, ಅವ್ರನ್ನ ಇಟ್ಕೊಂಡು ನಮ್ಮ ಮಕ್ಕಳನ್ನ ಹೋರಾಟ ಮಾಡ್ಬೇಕು. ಈಗ ನೋಡಿ, ನಮ್ಮ ದೇಶದಲ್ಲಿ ಇಟ್ಕೊಳ್ಳಿ, ಒಬ್ಬ ITBTಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ 3 ರಿಂದ 4 ಲಕ್ಷ ಅವನು ಆದಾಯ ತೆರಿಗೆಯನ್ನ ಇವತ್ತು ಸರ್ಕಾರಕ್ಕೆ ಕಟ್ತಾರೆ. ಆದ್ರೆ ಜಪಾನ್, ಜರ್ಮನ್, ಲಂಡನ್ ಬೇರೆ ಬೇರೆ ದೇಶಗಳಲ್ಲಿ ಅವನು ಕೆಲಸವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅವನಿಗೆ ಕೆಲಸ ಸಿಗೋವರೆಗೂ ವೇತನವನ್ನ ಬೇರೆ ಬೇರೆ ದೇಶಗಳು ಕೊಡ್ತವೆ. ಆದ್ರೆ ನಮ್ಮಲ್ಲಿ ಬರೀ ರಸ್ತೆ, ನೀರು, ತಾರು ನೋಡ್ತಾ ಇದೀವಿ, ಲೈಟ್ ನೋಡ್ತಾ ಇದೀವಿ, ಮೋದಿ ಎಲ್ಲಾ ಮಾಡ್ಬಿಟ್ಟಿದ್ದಾರೆ ಅಂತ ಜನರ ಭಾವನೆ ಅಷ್ಟೇ ಬಂಧುಗಳೇ. ಆದ್ರೆ ದುಡಿಯುವ ವರ್ಗಕ್ಕೆ ನಮ್ಮಿಂದ ಪಡೆದಂತ ತೆರಿಗೆ ಹಣದಲ್ಲಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರ್ಬೋದು, ಹಣಕಾಸು ಮಂತ್ರಿಗಳು, ಪಾರ್ಲಿಮೆಂಟ್ ಸದಸ್ಯರು ಚರ್ಚೆ ಮಾಡಿ ನಮ್ಗೆ ನ್ಯಾಯವನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ, ಬಡವರಿಗೆ, ಅದು ಶೋಷಿತ ವರ್ಗಕ್ಕೆ ನ್ಯಾಯ ದೊರಕಿಸ್ಕೊಡ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ದುಡಿಯುವ ವರ್ಗ, ಇವತ್ತು EPF ಪೆನ್ಷನ್ದಾರರು ಏನಿದ್ದಾರೆ ಅದನ್ನ ನಾವು ಯೋಚನೆ ಮಾಡ್ಬೇಕು ಬಂಧುಗಳೇ. ಆದ್ರೆ ನಾವೇನ್ ಮಾಡ್ತೀವಿ, ಬೇರೆ ನೀರು, ತಾರು, ಕರೆಂಟ್, ಲೈಟ್ ಇಷ್ಟೇ ನೋಡ್ಕೊಂಡಿದೀವಿ. ಆದ್ರೆ ನಮಗೆ ಬರ್ಬೇಕಾದ ಸವಲತ್ತುಗಳನ್ನ ಯಾರು ಕೊಡಿಸ್ಬೇಕಾಗಿರೋದು, ಪಾರ್ಲಿಮೆಂಟ್ ಸದಸ್ಯರು ಕೊಡಿಸ್ಬೇಕಾಗಿತ್ತು. ಆದ್ರೆ ಇನ್ನೂ ಒಂದೇನಪ್ಪಾ ಅಂದ್ರೆ, ನಮ್ಮ EPF ಪೆನ್ಷನ್ ಹಣದಲ್ಲಿ ಯಾವುದೇ ಪಾರ್ಲಿಮೆಂಟ್ ಸದಸ್ಯನಿಗೆ ಕಮಿಷನ್ ಸಿಗೋದಿಲ್ಲ ಬಂಧುಗಳೇ. ಕಮಿಷನ್ ಸಿಗ್ತಕ್ಕಂಥ ಯಾವುದೇ ಯೋಜನೆಗಳು ಅತಿ ವೇಗವಾಗಿ ಇವತ್ತು ದೇಶದಾದ್ಯಂತ ಅತಿ ವೇಗವಾಗಿ ಟೆಂಡರ್ ಅನ್ನ ಕರೆದು ಕೆಲಸ ಕಾಮಗಾರಿಗಳು ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ಏನಂದ್ರೆ, ಅವ್ರಿಗೆ ಯಾವುದೇ ಕಮಿಷನ್ ಬರದೇ ಇರೋ ಕಾರಣ ನಮ್ಮ ಬಡವರ EPF ದುಡಿದು 15-20 ವರ್ಷಗಳ ಕಾಲ ಕೈಗಾರಿಕೆಗಳಲ್ಲಿ ದುಡಿದು ಇವಾಗಲೇ ಮೆತ್ತಗಾಗಿದ್ದಾರೆ, ತೆವಳ್ತಕ್ಕಂಥ ಕೆಲವರು ಪರಿಸ್ಥಿತಿ ಬಂದಿದೆ. ಅದರಿಂದ ಕೆಲವರು ಬರಕ್ಕಾಗಲ್ಲ, ಆರೋಗ್ಯ ಸ್ಥಿತಿ ನೋಡ್ಬೇಕಾಗತ್ತೆ, ಅವನ ಆಹಾರ ಸ್ಥಿತಿ ನೋಡ್ಬೇಕಾಗತ್ತೆ, ಇವೆಲ್ಲ ಸ್ಥಿತಿಗತಿಗಳನ್ನ ನೋಡ್ಬೇಕಾಗಿದೆ. ಯಾರು ನಮ್ಮನ್ನ ಓಟನ್ನು ಪಡೆದಂತ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡ್ಬೇಕು ಬಂಧುಗಳೇ. ಇದನ್ನ ಈ ಒಂದು ಬೆಳವಣಿಗೆ ನಡೀತಾ ಇಲ್ಲದ ಕಾರಣ ನಾವು ನೀವು ಇಲ್ಲಿ ಬಿಸಿಲಿನಲ್ಲಿ ನಾವು ಎಲ್ಲಾ ಕೆಲಸ ಕಾರ್ಯಗಳು ಏನೇ ಇದ್ರು ಕೂಡ ಈ ಹೋರಾಟವನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇರ್ಲಿ, ದೇವ್ರು ನೋಡಿ, ಹಣ ಇದ್ದವನಿಂದ ಜನ ಇರ್ತಾರೆ ನಿಜ, ಗುಣ ಇದ್ದವರ ಹಿಂದೆ ದೇವ್ರು ಇರ್ತಾನೆ. ಆ ದೇವರು ನಮಗೆ ಇವತ್ತೆಲ್ಲ ನಾಳೆ ನ್ಯಾಯ ದೊರಕಿಸ್ಕೊಡ್ತಾನೆ ಅನ್ನೋ ಇದು ಭಾವನೆ, ನಂಬಿಕೆ ನನ್ಗಿದೆ ಬಂಧುಗಳೇ. ನೀವೆಲ್ಲ ಇಷ್ಟೆಲ್ಲ ಕೇಳಿ ಹೇಳ್ತಾ ಹೋದ್ರೆ ತುಂಬಾ ಹೇಳ್ತಾನೆ ಹೋಗುತ್ತೆ. ಆದ್ರೆ ಇಲ್ಲಿ ಕೇಳ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಇದ್ದಾರೆ ಕಾರಣ ನಮ್ಮ ನಟರಾಜ್ ಅವ್ರ ಮುಖಾಂತರ ಜನಪ್ರತಿನಿಧಿಗಳಿಗೆ ತಲುಪಲಿ. ಇಷ್ಟು ಹೇಳ್ತಾ ನಾನು ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಧನ್ಯವಾದ.